ದೇವದುರ್ಗದ ಹೈಟೆಕ್ ಫಿಲ್ಟರ್ ವಾಟರ್ ಟ್ಯಾಂಕ್ಗಳಿದ್ದರೂ ಜನರಿಗೆ ಮಾತ್ರ ದಿನ ಬೆಳಿಗ್ಗೆ ಎದ್ದ ತಕ್ಷಣ ನಲ್ಲಿಗಳಲ್ಲಿ ಕೊಳಚೆ ನೀರೇ ಗತಿಯಾಗಿದೆ. ಊರ ತುಂಬಾ ಕಸದ ರಾಶಿ ಬಿದ್ದಿದ್ದರೂ ಪುರಸಭೆ ಅಧಿಕಾರಿಗಳು, ಅಂಪಯ್ಯ ಮತ್ತು ಸಿಬ್ಬಂದಿ ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ತಿಂಗಳುಗಳೇ ಕಳೆದರೂ ಕಸ ಎತ್ತುವವರಿಲ್ಲದೆ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಜನ ಡೆಂಗ್ಯೂ, ಮಲೇರಿಯಾ ಭೀತಿಯಲ್ಲಿದ್ದಾರೆ. ಶಾಂತಿನಗರದ ಚರಂಡಿ ಪಕ್ಕದಲ್ಲೇ ಕಸ ಸುರಿಯುತ್ತಿರುವುದರಿಂದ ಇಡೀ ಏರಿಯಾದ ದುರ್ನಾತ ಬೀರುತ್ತಿದೆ. ಚಿಕನ್ ಅಂಗಡಿಗಳ ಕೋಳಿ ಪುಕ್ಕಗಳು ಹಾರಿ ಬಂದು ಕುಡಿಯುವ ನೀರಿನ ನಲ್ಲಿಗಳಲ್ಲಿ ಬೀಳುತ್ತಿದ್ದರೂ ಕೇಳುವವರೇ ಇಲ್ಲ. ಪ್ಲಾಸ್ಟಿಕ್ ನಿಷೇಧ ಮಾಡುತ್ತೇವೆ ಅಂತ ಅಧಿಕಾರಿಗಳು ಬರೀ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಟ್ಟು ಕೈ ತೊಳೆದುಕೊಳ್ಳುತ್ತಿದ್ದಾರೆ ವಿನಃ ಯಾವುದೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿಲ್ಲ. ಕಸ ಸಾಗಿಸಲು ಹೊಸ ಟಾಟಾ ಏಸ್ ಗಾಡಿಗಳು ಬಂದಿದ್ದರೂ ಅವುಗಳನ್ನು ಆವರಣದಲ್ಲೇ ನಿಲ್ಲಿಸಿ ತುಕ್ಕು ಹಿಡಿಸಲಾಗ್ತಾ ಇದೆ. ಇಕ್ಕಟ್ಟಾದ ಓಣಿಗಳಲ್ಲಿ ಟ್ಯಾಂಕರ್ ಹೋಗದ ಕಾರಣ ಕಸ ಹಾಗೆಯೇ ಕೊಳೆಯುತ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಹಿಳಾ ಶೌಚಾಲಯಗಳ ಸುತ್ತಲೂ ಕಸದ ರಾಶಿ ಬಿದ್ದಿರುವುದರಿಂದ ಹೆಣ್ಣು ಮಕ್ಕಳು ಕಣ್ಣೀರು ಹಾಕುವಂತಾಗಿದೆ. ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಈ ನರಕ ಸದೃಶ್ಯ ಪರಿಸ್ಥಿತಿಯನ್ನ ಸರಿಪಡಿಸಬೇಕಿದೆ.